ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಕೆ ಎಸ್ ಗುರುಜಿ. ಇವತ್ತಿನ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ 1st, 2nd ಆ್ಯಂಡ್ 3rd ಏಪ್ರಿಲ್ ಈ 3 ದಿನ ನಡೆದ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬಗ್ಗೆ ಅವಲೋಕನ ಮಾಡುವಂಥ ಪ್ರಯತ್ನ ಮಾಡೋಣ. ಸೊ ಇವತ್ತು ನಾವು ಕವರ್ ಮಾಡಲಿಕ್ಕೆ ಹೊರಟಿರುವಂಥ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ಯಾವು ಅಂದರೆ ರಾಷ್ಟ್ರಪತಿ ಆಡಳಿತ, ರೇಸಿಂಗ್ ಆ್ಯಂಡ್ ಆಕ್ಸಲರೇಟಿಂಗ್ MSME ಪರ್ಫಾರ್ಮೆನ್ಸ್ ಅಂತ ಒಂದು ಹೊಸ ರ್ಯಾಂಪ್ ಅನ್ನೋ ಸ್ಕೀಮ್ನ ಲಾಂಚ್ ಮಾಡಿದ್ದಾರೆ. ನವಭಾರತ್ ಸಾಕ್ಷರತಾ ಕಾರ್ಯಕ್ರಮ ಅಂತ ಇನ್ನೊಂದು ಪ್ರೋಗ್ರಾಮ್ ಲಾಂಚ್ ಮಾಡಿದ್ದಾರೆ. ಅದಾದಮೇಲೆ ಕನಿಷ್ಠ ಬೆಂಬಲ ಬೆಲೆ, ನಂತರ ಆಣೆಕಟ್ಟು ಪುನಶ್ಚೇತನ ಮತ್ತು ಸುಧಾರಣೆ ಯೋಜನೆ, ರಾಜ ರವಿವರ್ಮ ಅವ್ರ ಬಗ್ಗೆ ತಿಳಿದುಕೊಳ್ಳೋಣ. ನಂತರ ರಾಷ್ಟ್ರೀಯ ಚಲನಚಿತ್ರ ಅಭಿವೃದ್ಧಿ ನಿಗಮ ಲಿಮಿಟೆಡ್, ಅದಾದಮೇಲೆ ಸೂರತ್ನಲ್ಲಿ ದೇಶದ ಮೊದಲ ಸ್ಟೀಲ್ ಸ್ಲ್ಯಾಗ್ ರಸ್ತೆಯನ್ನು ನಿರ್ಮಿಸಲಾಗಿದೆ, ಅದನ್ನು ತಿಳ್ಕೊಂಡು ಲಾಸ್ಟಲ್ಲಿ ಸೋಲು ಕಾರಿಡಾರ್ ಅಂತ ಒಂದು ಪ್ರಾಜೆಕ್ಟ್ ರೀಸೆಂಟ್ಲಿ ನೇಪಾಳಲ್ಲಿ ಇನಾಗ್ರೇಟ್ ಆಗಿದೆ, ಅದ್ರ ಬಗ್ಗೆ ಕೂಡ ತಿಳಿದುಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಆ್ಯಂಡ್ ದಿ ಫಸ್ಟ್ ಟಾಪಿಕ್ ಈಸ್ ರಾಷ್ಟ್ರಪತಿ ಆಡಳಿತ. ಸೊ ಈ ಸಂದರ್ಭ ಏನಂದರೆ, ಈ ಒಂದು ನ್ಯೂಸ್ ಬರಲಿಕ್ಕೆ ಕಾರಣ ಇತ್ತೀಚೆಗೆ ಬೀರ್ಭೂಮ್ನಲ್ಲಿ ನಡೆದಂಥ ಇನ್ಸಿಡೆಂಟ್ ತಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು. ಗೊತ್ತಿಲ್ಲ ಅಂದರೆ ಸಿಂಪಲಾಗಿ ಬ್ರೀಫಾಗಿ ಹೇಳ್ಬಿಡ್ತೀನಿ. ಏನಾಯಿತು ಅಂದರೆ, ಪಶ್ಚಿಮ ಬಂಗಾಳದಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಬೀರ್ಭೂಮ್ ಅನ್ನೋ ಒಂದು ಸಣ್ಣ ಹಳ್ಳಿ ಇದೆ. ಆ ಹಳ್ಳಿಯ ಸರ್ಪಂಚ್ನ ಯಾರೋ ಬರ್ಬರವಾಗಿ ಮರ್ಡರ್ ಮಾಡಿರ್ತಾರೆ. ಸೊ ಆ ಸರ್ಪಂಚ್ TMC ಅಂದರೆ ರೂಲಿಂಗ್ ಪಾರ್ಟಿ ಏನಿದೆ, ತೃಣಮೂಲ್ ಕಾಂಗ್ರೆಸ್, ಆ ಒಂದು ಪಕ್ಷಕ್ಕೆ ಸೇರಿದವರಾಗಿರ್ತಾರೆ. ಸೊ ಇದಕ್ಕೆ ಕೋಪಗೊಂಡು ಆ ಪಕ್ಷದ ಕಾರ್ಯಕರ್ತರು ಯಾರ ಮೇಲೆ ಆಪಾದನೆ ಇರುತ್ತಲ್ಲ ಆ ಒಂದು ಏರಿಯಾಗೆ ಹೋಗಿ ಅಲ್ಲಿ ಸುಮಾರು 8 ಮನೆಗಳಿಗೆ ಬೆಂಕಿ ಇಡ್ತಾರೆ. ಇದರಿಂದ ಏನಾಗುತ್ತೆ, ಆ ಮನೆಗಳಲ್ಲಿದ್ದಂತಹ ಅಮಾಯಕರು ಕೂಡ ಇಬ್ಬರು ಮಕ್ಕಳನ್ನೂ ಸೇರಿಸಿ ಸುಮಾರು 8 ರಿಂದ 10 ಜನ ತಮ್ಮ ಜೀವವನ್ನು ಕಳೆದುಕೊಳ್ತಾರೆ. ಸೊ ಈ ಒಂದು ಮಿಸ್ಕಮ್ಯುನಿಕೇಷನಿಂದ ಅಥವಾ ಫೇಕ್ ನ್ಯೂಸಿಂದ ಏನಾಗಿದೆ, ಯಾರೋ ಮರ್ಡರ್ ಮಾಡಿದ್ದಾರೆ, ಅದರ ಫಲವಾಗಿ ಇನ್ಯಾರೋ ತಮ್ಮ ಜೀವವನ್ನು ತೆರಬೇಕಾಗಿದೆ. ಸೊ ಈ ಇನ್ಸಿಡೆಂಟ್ ಆದಮೇಲೆ ಏನು ಮಾಡ್ತಾರೆ, ಇಷ್ಟು ನಮ್ಮ ರಾಜಕೀಯ ಪಕ್ಷಗಳಿಗೆ ಸಿಕ್ಕರೆ ಸಾಕಲ್ವಾ, ಅವ್ರು ಹೋಗಿ ರಾಜ್ಯದ ಗವರ್ನರ್ ಏನಿದಾರಲ್ಲ, ವೆಸ್ಟ್ ಬೆಂಗಾಲ್ ಗವರ್ನರ್, ಅವ್ರ ಮುಂದೆ ಹೋಗಿ ಸರ್ ಈ ಥರ ಅರಾಜಕತೆ ನಮ್ಮ ರಾಜ್ಯದಲ್ಲಿ ರಾರಾಜಿಸ್ತಾ ಇದೆ, ಸೊ ನೀವೇನು ಮಾಡಿ ತತ್ಕ್ಷಣ ರಾಷ್ಟ್ರಪತಿ ಆಡಳಿತ ಅಥವಾ ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಸೊ ಈ ಒಂದು ಕಾಂಟೆಕ್ಸ್ಟಲ್ಲಿ ನಾವು ರಾಷ್ಟ್ರಪತಿ ಆಡಳಿತ ಅಂದರೆ ಏನು, ಅದನ್ನು ಯಾವಾಗ ಹೇರ್ತಾರೆ, ಅದಾದಮೇಲೆ ಅದರ ಇಂಪ್ಯಾಕ್ಟ್ ಸ್ಟೇಟ್ ಗೌರ್ಮೆಂಟ್ ಮೇಲೆ ಅಥವಾ ಸ್ಟೇಟ್ ಲೆಜಿಸ್ಲೇಚರ್ ಮೇಲೆ ಏನಿರುತ್ತೆ, ಸೊ ಇದನ್ನು ರಿವೋಕ್ ಹೇಗೆ ಮಾಡ್ತಾರೆ, ಅಂದರೆ ಹಿಂದೆ ಹೇಗೆ ತೆಗೆದುಕೊಳ್ಳಲಾಗುತ್ತೆ. ಸೊ ಈ ಒಂದು ಕೆಲವೊಂದು ವಿಷಯಗಳನ್ನ ನೀವು ತಿಳಿದುಕೊಳ್ಬೇಕು. ಮೊದಲನೇದಾಗಿ ರಾಷ್ಟ್ರಪತಿ ಆಡಳಿತ ಅಂತ ಏನು ಕರಿತೀವಿ, ಇದನ್ನು ನಮ್ಮ ಭಾರತ ಸಂವಿಧಾನದ 356ನೇ ವಿಧಿ ಅಡಿಯಲ್ಲಿ ಮೆನ್ಷನ್ ಮಾಡಿರ್ತಾರೆ, ಆರ್ಟಿಕಲ್ 356. ಇದಕ್ಕೆ ಇನ್ನೂ 2 ಹೆಸರು ಕೂಡ ಇದ್ದಾವೆ. ಈ ಒಂದು ರಾಷ್ಟ್ರಪತಿ ಆಡಳಿತಕ್ಕೆ ನಾವು ರಾಜ್ಯ ತುರ್ತು ಪರಿಸ್ಥಿತಿ ಕೂಡ ಅಂತ ಕರಿತೀವಿ, ಅದಲ್ಲದೆ ಸಾಂವಿಧಾನಿಕ ಬಿಕ್ಕಟ್ಟು ಸಹ ಅಂತ ಕರಿತೀವಿ. ಸೊ ಇದನ್ನು ಯಾವಾಗ ಇಂಪೋಸ್ ಮಾಡ್ತಾರೆ ಅಂದರೆ, ರಾಜ್ಯಪಾಲರ ವರದಿ ಬಂದ ನಂತರ. ಸೊ ಒಂದು ರಾಜ್ಯದಲ್ಲಿ ಅರಾಜಕತೆ ಮೆರಿತಾ ಇದೆ ಅಥವಾ ಬಿಂಬಿತವಾಗಿದೆ ಅಂತ ಆದಮೇಲೆ ತಿಳಿದ ಮೇಲೆ ರಾಜ್ಯಪಾಲರು ಒಂದು ವರದಿ ಬರೀತಾರೆ ಸೆಂಟ್ರಲ್ ಗೌರ್ಮೆಂಟ್ಗೆ. ಆ ವರದಿ ಆಧಾರದ ಮೇಲೆ ರಾಷ್ಟ್ರಪತಿಗಳು ಈ ಒಂದು ತಮ್ಮ ಆಡಳಿತವನ್ನು ಹೇರ್ತಾರೆ. ಸೊ ರಾಜ್ಯದಲ್ಲಿ ಆಡಳಿತವನ್ನು ಸಂವಿಧಾನದ ನಿಬಂಧನೆಗಳಿಗೆ ಅನುಗುಣವಾಗಿ ನಡೆಸಲು ಸಾಧ್ಯವಿಲ್ಲದ ಪರಿಸ್ಥಿತಿ ಉದ್ಭವಿಸಿದೆ ಅಂತ ರಾಜ್ಯಪಾಲರು ವರದಿ ಕೊಡ್ತಾರೆ. ಸೊ ಈ ವರದಿ ಆಧಾರದ ಮೇಲೆ ಪ್ರೆಸಿಡೆಂಟ್ಸ್ ರೂಲ್ ಅಥವಾ ರಾಷ್ಟ್ರಪತಿ ಆಡಳಿತ ಹೇರಲಾಗುತ್ತೆ. ಅದು ಆರ್ಟಿಕಲ್ 356 ಮೆನ್ಷನ್ ಆಗಿದೆ. ಸೊ ಈ ರಾಷ್ಟ್ರಪತಿ ಆಡಳಿತ ಹೇರಿದ ಮೇಲೆ ಇದ್ರ ಮೇಲೆ ಇದು ತಕ್ಕಂಗೆ ಭಯ ಏನಕ್ಕಿರುತ್ತೆ, ಒಂದು ಸ್ಟೇಟ್ ಗೌರ್ಮೆಂಟ್ಗೆ ಅಥವಾ ಒಂದು ರಾಜ್ಯ ಸರ್ಕಾರಕ್ಕೆ ಇದಕ್ಕೆ ಅಸೋಸಿಯೇಟೆಡ್ ಕನ್ಸರ್ನ್ಸ್ ಅಥವಾ ಕಳವಳಗಳು ಏನು, ಮೇನ್ಲಿ ಇದರ ಪರಿಣಾಮಗಳು ಹೇಗಿರುತ್ತೆ ಅಂದರೆ, ರಾಷ್ಟ್ರಪತಿ ಆಡಳಿತ ಒಂದು ರಾಜ್ಯದ ಮೇಲೆ ಹೇರಿದಾಗ ಅಲ್ಲಿ ಮಂತ್ರಿಮಂಡಲ ಅಸ್ತಿತ್ವದಲ್ಲಿ ಇರುವುದಿಲ್ಲ, ಅದನ್ನು ಐದರ್ ಡಿಸಾಲ್ವ್ ಮಾಡ್ತಾರೆ ಇಲ್ಲ ಸಸ್ಪೆಂಡ್ ಮಾಡ್ತಾರೆ, ಟೆಂಪ್ರರಿ ಸಸ್ಪೆನ್ಷನ್ ಅಂತ ಕೂಡ ಕರಿತೀವಿ. ಹಾಗಾದರೆ ಇಲ್ಲಿ ಒಂದು ಸಾಮಾನ್ಯ ಪ್ರಶ್ನೆ ಉದ್ಭವಿಸುತ್ತೆ, ಏನಂದರೆ ಮಂತ್ರಿಮಂಡಲವೇ ಇಲ್ಲ ಅಂದಮೇಲೆ ಆ ರಾಜ್ಯವನ್ನು ನಡೆಸೋರು ಯಾರಪ್ಪ ಅಂತ ಕೇಳ್ಬೋದು. ಸೊ ಅದಕ್ಕೆ ನಮ್ಮ ಸಂವಿಧಾನ ಏನು ಹೇಳುತ್ತೆ, ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಆ ರಾಜ್ಯದ ಆಗುಹೋಗುಗಳನ್ನು ನೋಡ್ಕೊಳ್ಳುತ್ತೆ. ಸೊ ಅದು ಕೇಂದ್ರ ಸರ್ಕಾರ ಡೈರೆಕ್ಟಾಗಿ ನೋಡ್ಕೊಳುತ್ತಾ ಅಲ್ಲಿ ಮಂತ್ರಿಗಳು ಅಥವಾ ಪ್ರಧಾನಮಂತ್ರಿಗಳು ಬಂದು ರಾಜ್ಯದಲ್ಲಿ ಬೇರೂರ ಥರ ಇಲ್ಲ, ಅವ್ರೇನು ಮಾಡ್ತಾರೆ, ದಿಲ್ಲಿಯಲ್ಲೇ ಕೂತ್ಕೊಂಡಿರ್ತಾರೆ. ಬಟ್ ಅವರ ಪ್ರತಿನಿಧಿಯಾಗಿ ರಾಜ್ಯಪಾಲರು ಏನು ಹೇಳ್ತಾರೆ, ಅವರು ವರದಿಗಳ ಮುಖಾಂತರ ವರದಿಗಳನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸೋದ್ರ ಮುಖಾಂತರ ಒಂದು ಆಗು ಹೋಗುಗಳನ್ನು ನೋಡ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ರಾಜ್ಯಕ್ಕೆ ಸಂಬಂಧಿಸಿದ ಏನೇ ಕಾನೂನು ಇದ್ರೂ ಬಜೆಟ್ ಇದ್ರೂ ಅದನ್ನು ನೋಡ್ಕೊಳ್ಳೋರು ಕೇಂದ್ರ ಸರ್ಕಾರ. ಸೊ ಈ 3 ಮೇಜರ್ ಪರಿಣಾಮಗಳು ರಾಷ್ಟ್ರಪತಿ ಆಡಳಿತದ ಮೇಲೆ ಅವಲಂಬಿತವಾಗಿರ್ತವೆ. ಸೊ ಇದಾದಮೇಲೆ ರಾಷ್ಟ್ರಪತಿ ಆಡಳಿತ ಇದನ್ನು ಅನುಮೋದನೆಗೆ ತರಲು ಅಥವಾ ಅಪ್ರೂವ್ ಮಾಡಲು ಪ್ರೊಸೀಜರ್ ಇದೆ, ಅದನ್ನು ನಮ್ಮ ಭಾರತದ ಸಂವಿಧಾನದ ಅಡಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಆರ್ಟಿಕಲ್ 356 ಅಂಡರಲ್ಲಿ. ಸೊ ಆ ಪ್ರೊಸೀಜರ್ ಏನಪ್ಪ, ಅವಧಿ ಎಷ್ಟಿರುತ್ತೆ ಅಂತ ಕೇಳೋದಾದರೆ, ಮೊದಲನೇದಾಗಿ ರಾಷ್ಟ್ರಪತಿಗಳ ಆಡಳಿತ ಹೇರಿದ ನಂತರ 2 ತಿಂಗಳೊಳಗಾಗಿ ಸಂಸತ್ತಿನ ಉಭಯ ಸದನಗಳಿಂದ ಅನುಮೋದನೆ ಪಡೆಯೋದು ಅತ್ಯಗತ್ಯ. ಅಂದರೆ
ಫಾರ್ ಎಕ್ಸಾಂಪಲ್ ಇವತ್ತು ಏಪ್ರಿಲ್ 1ರಂದು ನಾವು ವೆಸ್ಟ್ ಬೆಂಗಾಲಲ್ಲಿ ರಾಷ್ಟ್ರಪತಿ ಆಡಳಿತ ಹೇರ್ತಾ ಇದ್ದೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಅನೌನ್ಸ್ ಮಾಡಿದ್ರೆ ಅಥವಾ ರಾಷ್ಟ್ರಪತಿ ಅನೌನ್ಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಅವ್ರಿಗೆ ಟೈಮ್ ಇರೋದು ಜೂನ್ 1ರ ಒಳಗಾಗಿ ಎರಡೂ ಸದನ, ಉಭಯ ಸದನ ಅಂದರೆ ಲೋಕಸಭಾ ಜೊತೆಗೆ ರಾಜ್ಯಸಭಾ, ಈ ಎರಡೂ ಸದನಗಳಿಂದ ಅಪ್ರೂವಲ್ ಬೇಕು. ಇದು ಅತ್ಯಗತ್ಯ. ಅಕಸ್ಮಾತಾಗಿ ಅಪ್ರೂವಲ್ ಸಿಕ್ಕಿಲ್ಲ ಅಂದರೆ ರಾಷ್ಟ್ರಪತಿ ಆಡಳಿತ ಕ್ಯಾನ್ಸಲ್ ಆಗುತ್ತೆ ಮತ್ತು ಆ ಒಂದು ರೆಸ್ಪೆಕ್ಟಿವ್ ಸ್ಟೇಟ್ ಗೌರ್ಮೆಂಟ್ ಅಧಿಕಾರಕ್ಕೆ ಬರುತ್ತೆ. ಸೊ ಈ ಒಂದು ಅನುಮೋದನೆ ಯಾವ ರೀತಿ ಇರುತ್ತೆ ಅಂದರೆ ಸರಳ ಬಹುಮತದ ಅನುಮೋದನೆ ಅಂತ ಕರೀತಾರೆ. ಅಂದರೆ ಸಿಂಪಲ್ ಮೆಜಾರಿಟಿ ಅಂದರೆ ಆ ಸದನದಲ್ಲಿ ಅವತ್ತಿನ ದಿನ ವೋಟ್ ಮಾಡೋಕ್ಕೆ ಎಷ್ಟು ಜನ ಇರ್ತಾರೋ ಅದರಲ್ಲಿ 50%ಗಿಂತ ಜಾಸ್ತಿ ವೋಟ್ಸು ಆ ಒಂದು ಅನುಮೋದನೆಗೆ ಸಿಗಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಅವತ್ತು ಲೋಕಸಭೆಯಲ್ಲಿ 100 ಜನ ಇದ್ದರೆ 100 ಜನ ಇದ್ದು ವೋಟ್ ಮಾಡಿದರೆ ಅದರಲ್ಲಿ 51 ಜನರ ಸಹಿ ಅಥವಾ ಎಸ್ ಅನ್ನುವಂಥ ಒಂದು ಸಹಮತ ಈ ಒಂದು ಅನುಮೋದನೆಗೆ ಸಿಗಬೇಕಾಗುತ್ತೆ. ಸೊ ಮೊದಲನೇದಾಗಿ 2 ತಿಂಗಳೊಳಗೆ ಸಂಸತ್ತಿನ ಉಭಯ ಸದನಗಳಿಂದ ಎಸ್ ಅಂತ ಒಂದು ಒಪ್ಪಿಗೆ ಪಡಿಬೇಕು. ಅದಾದಮೇಲೆ ಅದನ್ನು ಸರಳ ಬಹುಮತದೊಂದಿಗೆ ಪಾಸ್ ಮಾಡಬೇಕು. ಇದಾದಮೇಲೆ ಒಂದು ಸಲ ಅಪ್ರೂವ್ ಆದರೆ ರಾಷ್ಟ್ರಪತಿ ಆಡಳಿತ ಅದು ಮ್ಯಾಕ್ಸಿಮಮ್ 6 ತಿಂಗಳವರೆಗೆ ಮಾತ್ರ ಜಾರಿಯಲ್ಲಿರುತ್ತೆ. ಸೊ 6 ತಿಂಗಳ ಆದ ನಂತರ ಏನು ಮಾಡಬೇಕು, ಮತ್ತೆ ಪ್ರೊಸೀಜರ್ ರಿಪೀಟ್ ಮಾಡಬೇಕು. ಮತ್ತು ಸಂಸತ್ತಿನ ಉಭಯ ಸದನಗಳ ಮುಂದೆ ಈ ಒಂದು ರಿಕ್ವೆಸ್ಟ್ ಇಟ್ಟು ಅದರ ಅನುಮೋದನೆ ಪಡೆಯುವುದು ಅತ್ಯಗತ್ಯ. ಮತ್ತು ಜೊತೆಗೆ ಸರಳ ಬಹುಮತದೊಂದಿಗೆ ಪಾಸ್ ಮಾಡಬೇಕು. ಸೊ ಒಂದು ಸಲ ಪಾಸ್ ಮಾಡಿದ ಮೇಲೆ 6 ತಿಂಗಳವರೆಗೂ ಮಾತ್ರ ಅದು ಅಪ್ರೂವಲಲ್ಲಿ ಇರುತ್ತೆ. ಇದಾದಮೇಲೆ 6 ತಿಂಗಳು ಅಂತ ಎಷ್ಟು ದಿನ ಮಾಡ್ಬೋದು, ಅದಕ್ಕೂ ಸಹ ಒಂದು ನಮ್ಮ ಭಾರತದ ಸಂವಿಧಾನ ಒಂದು ಡೆಡ್ಲೈನ್ ಅಥವಾ ಥ್ರೆಶೋಲ್ಡ್ ಲಿಮಿಟ್ ಇಟ್ಟಿದೆ. ಸೊ ಅದರ ಪ್ರಕಾರ ರಾಷ್ಟ್ರಪತಿಗಳ ಆಡಳಿತ ಗರಿಷ್ಠ 3 ವರ್ಷಗಳವರೆಗೆ ಮಾತ್ರ ವಿಸ್ತರಿಸಬಹುದು ಅಂತ ಹೇಳ್ತಾರೆ. ಅದು ಪ್ರತಿ 6 ತಿಂಗಳ ನಂತರ ಅಪ್ರೂವಲ್ ತೆಗೆದುಕೊಂಡೇ ನಡೆಸ್ಬೋದು. ಸೊ 3 ವರ್ಷಕ್ಕಿಂತ ಜಾಸ್ತಿ ಒಂದು ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರುವಂಗಿಲ್ಲ. ಸೊ ಇದನ್ನು ಭಾರತದ ಸಂವಿಧಾನ ಸ್ಪಷ್ಟವಾಗಿ ಹೇಳಿದೆ, ನೆನ್ಪಿಟ್ಕೋಬೇಕು. ಎಷ್ಟುವರೆಗೂ 3 ವರ್ಷದವರೆಗೂ ಮಾತ್ರ ಒಂದು ರಾಷ್ಟ್ರಪತಿ ಆಡಳಿತ ಒಂದು ರಾಜ್ಯದಲ್ಲಿ ಇರಬಹುದು. ಸೊ ಇನ್ನು ಆರ್ಟಿಕಲ್ 356 2 ಎಕ್ಸೆಪ್ಷನ್ಸ್ ಕೊಡುತ್ತೆ. ಆ ಎಕ್ಸೆಪ್ಷನ್ಸಲ್ಲಿ ಏನು ಮಾಡ್ಬೋದು, 1 ವರ್ಷಕ್ಕಿಂತ ಹೆಚ್ಚು ಕಾಲ ಜಾರಿಯಲ್ಲಿ ಇರ್ಬೋದು ಅಂತ ಹೇಳುತ್ತೆ. ಈ 2 ಎಕ್ಸೆಪ್ಷನ್ಸ್ ಮಾತ್ರ, ಅದನ್ನು ಕೂಡ ಸಂವಿಧಾನನೇ ಹೇಳುತ್ತೆ. ಅದರ ಪ್ರಕಾರ ರಾಷ್ಟ್ರಪತಿ ಆಡಳಿತವು ಈ ಕೆಳಗಿನ 2 ಸಂದರ್ಭಗಳನ್ನು ಬಿಟ್ಟು ಇನ್ನುಳಿದ ಸಂದರ್ಭಗಳಲ್ಲಿ 1 ವರ್ಷಕ್ಕಿಂತ ಹೆಚ್ಚು ಕಾಲ ಜಾರಿಯಲ್ಲಿರುವಂತೆ ಇಲ್ಲ. ಅಂದರೆ ಈ 2 ಸಂದರ್ಭದಲ್ಲಿ ಮಾತ್ರ 1 ವರ್ಷಕ್ಕೂ ಮೀರಿ ಜಾರಿಯಲ್ಲಿ ಇರಬಹುದು ಅಂತ ಹೇಳ್ತಾರೆ. ಸೊ ಯಾವ್ಯಾವ ಸಂದರ್ಭ ಅಂದರೆ, ಮೊದಲನೇದಾಗಿ ದೇಶಾದ್ಯಂತ ಅಥವಾ ದೇಶದ ಯಾವುದೇ ಭಾಗದಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದಾಗ, ಅಂದರೆ ಇಡೀ ದೇಶದಲ್ಲೂ ಆಗಿರ್ಬೋದು ಅಥವಾ ದೇಶದ ಯಾವುದೋ ಒಂದು ಸಣ್ಣ ಭಾಗದಲ್ಲೂ ಆಗಿರ್ಬೋದು. ಅದು ಒಂದು ಎಕ್ಸ್ಕ್ಯೂಸು, ಒಂದು ರೀಸನ್ ಇದ್ದರೆ ಸಾಕು, ಅದನ್ನು 1 ವರ್ಷಕ್ಕಿಂತ ಹೆಚ್ಚು ಕಾಲ ನಾವು ರಾಷ್ಟ್ರಪತಿ ಆಡಳಿತ ಹೇರ್ಬೋದು ಅಂತ ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಸ್ಟ್ಯಾಂಡ್ ಸಿಗುತ್ತೆ, ಒಂದು ಸಪೋರ್ಟಿಂಗ್ ಆರ್ಗ್ಯುಮೆಂಟ್ ಸಿಗುತ್ತೆ. ಇನ್ನು ಎರಡನೇ ಎಕ್ಸೆಪ್ಷನ್ ಯಾವುದು ಅಂದರೆ, ರಾಷ್ಟ್ರಪತಿ ಆಡಳಿತವಿರುವ ರಾಜ್ಯದಲ್ಲಿ ತತ್ಕ್ಷಣ ಚುನಾವಣೆಯನ್ನು ನಡೆಸಲು ಸಾಧ್ಯವಿಲ್ಲ ಅಂತ ಚುನಾವಣಾ ಆಯೋಗ ಒಂದು ಪತ್ರ ಕೊಡಬೇಕು, ಒಂದು ದೃಢೀಕರಿಸಬೇಕು. ಸೊ ಇಂಥ ಸಂದರ್ಭದಲ್ಲೂ ಸಹ 1 ವರ್ಷಕ್ಕಿಂತ ಜಾಸ್ತಿ ರಾಷ್ಟ್ರಪತಿ ಆಡಳಿತ ನಾವು ತೆಗೆದುಕೊಂಡು ಹೋಗ್ಬೋದು, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ತೆಗೆದುಕೊಂಡು ಹೋಗ್ಬೋದು. ಸೊ ರಾಷ್ಟ್ರಪತಿ ಆಡಳಿತದ ಬಗ್ಗೆ ತಿಳ್ಕೊಂಡ್ವಿ, ಅದನ್ನು ಹೇಗೆ ಅನುಮೋದನೆ ಕೊಡಲಾಗುತ್ತೆ ಅಂತ ತಿಳ್ಕೊಂಡ್ವಿ, ಪ್ರೊಸೀಜರ್ ಏನಂತ ತಿಳ್ಕೊಂಡ್ವಿ, ಥ್ರೆಶೋಲ್ಡ್ ಲಿಮಿಟ್ ತಿಳ್ಕೊಂಡ್ವಿ. ಇನ್ನು ನೆಕ್ಸ್ಟ್ ನಮಗೆ ಬರುವಂಥ ಕ್ವಶನ್ನು, ಹಿಂತೆಗೆದುಕೊಳ್ಳುವಿಕೆ ಹೇಗೆ ರಿವೋಕ್ ಮಾಡ್ತಾರೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟು. ಅನುಮೋದನೆ ಸಿಗಬೇಕಾದ್ರೆ 2 ಸದನಗಳ ಒಪ್ಪಿಗೆ ಬೇಕು, ಅದು ಸಿಂಪಲ್ ಮೆಜಾರಿಟಿಯಲ್ಲಿ. ಎಕ್ಸ್ಟೆಂಡ್ ಮಾಡುವ ಕೂಡ ಬೇಕು. ಬಟ್ ರಿವೋಕೇಷನ್ ಅಂದರೆ ಹಿಂತೆಗೆದುಕೊಳ್ಳೋಕ್ಕೆ ಟೈಮಲ್ಲಿ ಅವರ ಅನುಮೋದನೆ ಅವಶ್ಯಕತೆ ಇಲ್ಲ. ಅಲ್ಲಿ ಏನು ಮಾಡ್ಬೋದು, ಯಾವುದೇ ಸಮಯದಲ್ಲಿ ರಾಷ್ಟ್ರಪತಿಗಳು ರಾಜ್ಯದ ತುರ್ತು ಪರಿಸ್ಥಿತಿಯನ್ನು ರದ್ದುಪಡಿಸಬಹುದು. ಶಬ್ದ ರಾಷ್ಟ್ರಪತಿಗಳದು, ಬಟ್ ಅದ್ರ ಹಿಂದೆ ಇರೋ ಇಮೋಷನ್ಸು ಸೆಂಟ್ರಲ್ ಗೌರ್ಮೆಂಟ್ದು. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಒಂದು ಪ್ರಾವಿಷನ್ನ ಕುರಿತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು ಏನು ಹೇಳ್ತಾರೆ, ಈ ಪ್ರಾವಿಷನ್ಗೆ ಇಟ್ ಈಸ್ ಅ ಡೆತ್ ಲೆಟರ್ ಟು ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಅಂದರೆ ಸಾವಿನ ಪತ್ರ ಅಂತ ಹೇಳ್ತಾರೆ. ಅಷ್ಟು ಖಂಡನೀಯವಾಗಿ ಹೇಳಲಿಕ್ಕೆ ಕಾರಣ ಏನಂದರೆ, ಇದು ರೂಲಿಂಗ್ ಪಾರ್ಟಿ ಏನಿರುತ್ತೆ ಸೆಂಟ್ರಲ್ ಗೌರ್ಮೆಂಟಲ್ಲಿ, ಅದ್ರ ಕೈಲಿ ಒಂದು ಅಸ್ತ್ರ ಇರುತ್ತೆ. ಸ್ಟೇಟ್ ಗೌರ್ಮೆಂಟ್ನ ಹೆದರಿಸ್ಕೊಂಡು ತಮ್ಮ ತೆಕ್ಕೆಯಲ್ಲಿ ಅಥವಾ ಸುಪರ್ದಿಯಲ್ಲಿ ಇಟ್ಕೊಳ್ಳೋಕ್ಕೆ ಒಂದು ಅಸ್ತ್ರ, ಅಂಕುಶ ಈ ಥರ ಬಳಸ್ಕೋಬೋದು. ಅಷ್ಟು ಡೆಡ್ಲಿ ವೆಪನ್ ಇದು. ಸೊ ಅಕಸ್ಮಾತಾಗಿ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಮಾತು ಕೇಳದೇ ಇದ್ದರೆ ಏನೋ ಒಂದು ರೀಸನ್ ಹುಡುಕಿ ಅಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗಿದೆ ಅಂತ ಹೇಳಿಬಿಟ್ಟು ರಾಜ್ಯಪಾಲರ ವರದಿ ತರಿಸ್ಕೊಂಡು ಈ ಒಂದು ಪ್ರಾವಿಷನ್ನ ಅಥವಾ ರಾಷ್ಟ್ರಪತಿ ಆಡಳಿತವನ್ನು ಹೇರ್ಬೋದು. ಸೊ ಇದರಿಂದಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನಂತ ಕರೆದ್ರು, ಇದನ್ನು
ಒಂದು ಡೆತ್ ಲೆಟರ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆದಿದ್ದಾರೆ. ಇದಲ್ಲದೆ ಇಲ್ಲಿವರೆಗೂ ಹೈಯೆಸ್ಟ್ ನಂಬರ್ ಆಫ್ ಟೈಮ್ಸ್ ಯಾವ ರಾಜ್ಯದಲ್ಲಿ ಇದನ್ನು ಬಳಕೆ ಮಾಡಲಾಗಿದೆ ಅಂತ ಕೇಳಿದ್ರೆ UP, ಉತ್ತರ ಪ್ರದೇಶದ ನಂತರ ಬಿಹಾರಲ್ಲಿ 8 ಸಲ ಇದನ್ನು ಬಳಕೆ ಮಾಡಲಾಗಿದೆ. UPಯಲ್ಲಿ 9 ಸರಿ, ಬಿಹಾರಲ್ಲಿ 8 ಸರಿ. ಸೊ ಇದಲ್ಲದೆ ಯಾರ ಕಾಲದಲ್ಲಿ ಹೈಯೆಸ್ಟ್ ಬಳಸಿದ್ದಾರೆ ಅಂದರೆ ಶ್ರೀಮತಿ ಇಂದಿರಾ ಗಾಂಧಿ. ಆ ಅವಧಿಯಲ್ಲಿ 50 ಸರ್ತಿ ಈ ಒಂದು ರಾಷ್ಟ್ರಪತಿ ಆಡಳಿತ ಅನ್ನೋ ಒಂದು ಡೆಡ್ಲಿ ವೆಪನ್ನ ಅವರು ಬಳಸಿದ್ದಾರೆ. ಸೊ ಇಷ್ಟು ಮಾಹಿತಿ ತಮಗೆ ಈ ಆರ್ಟಿಕಲ್ 356 ರಿಲೇಟೆಡ್ ಗೊತ್ತಿರಬೇಕು. ಇನ್ನು ಮುಂದಿನ ಟಾಪಿಕ್ ಯಾವುದು ಅಂದರೆ ರ್ಯಾಂಪ್ ಅನ್ನೋ ಒಂದು ಸ್ಕೀಮ್. ರ್ಯಾಂಪ್ ಅಂದರೆ ಫುಲ್ ಫಾರ್ಮ್ ಏನಪ್ಪ ಅಂದರೆ ರೇಸಿಂಗ್ ಆ್ಯಂಡ್ ಆಕ್ಸಲರೇಟಿಂಗ್ MSME ಪರ್ಫಾರ್ಮೆನ್ಸ್. ಸೊ ಈ ಒಂದು ಸ್ಕೀಮ್ ಯಾರಿಗೆ ಸಂಬಂಧಪಟ್ಟಿದ್ದು ಅಂದರೆ MSME ಸೆಕ್ಟರ್, ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸ್, ಅತಿ ಸಣ್ಣ ಮತ್ತು ಮಧ್ಯಮ ಎಂಟರ್ಪ್ರೈಸಸ್. ಸೊ ಈ ಒಂದು ಸೆಕ್ಟರಲ್ಲಿ ವರ್ಕ್ ಮಾಡ್ತಿರೋವಂಥ ಎಂಪ್ಲಾಯೀಸ್ಗೆ ಹೆಲ್ಪ್ ಆಗಲಿ ಅಂತ ಈ ಒಂದು ವಿಶ್ವ ಬ್ಯಾಂಕ್ ನೆರವಿನೊಂದಿಗೆ ಈ ಒಂದು ಸ್ಕೀಮ್ನ ಲಾಂಚ್ ಮಾಡಿದವರು MSME ಮಿನಿಸ್ಟ್ರಿ. ಸೊ 2 ತಿಂಗಳು ಇದು ಯಾರಿಗೆ? MSME ಸೆಕ್ಟರ್ಗೆ. ಯಾರ ಸಪೋರ್ಟಲ್ಲಿದೆ? ವಿಶ್ವ ಬ್ಯಾಂಕ್ನ ಸಪೋರ್ಟಲ್ಲಿ, ಅಂದರೆ ವರ್ಲ್ಡ್ ಬ್ಯಾಂಕ್ನ ಸಪೋರ್ಟ್. ಮುಂದಿನ ಇಂಪಾರ್ಟೆಂಟ್ ಪಾಯಿಂಟ್, ಯಾವ ವರ್ಷ ಲಾಂಚ್ ಮಾಡಿದ್ರು ಅಂತ ಕೇಳಿದ್ರೆ 5-year ಪ್ಲ್ಯಾನ್ 2022-23 ಈ ವರ್ಷ ಲಾಂಚ್ ಮಾಡಿರ್ತಾರೆ. ಸೊ ಇನ್ನು ಈ ಸ್ಕೀಮ್ನ ಅವಶ್ಯಕತೆ ಏನಿತ್ತು ಅಂತ ಕೇಳಿದ್ರೆ ಭಾರತದಲ್ಲಿ ಸರಿಸುಮಾರು 40% MSMEಗಳಿಗೆ ಸಾಲದ ಸೌಲಭ್ಯ ಇರಲ್ಲ. ಸೊ ಯಾಕಿರಲ್ಲ ಅಂದರೆ ಅತಿ ಸಣ್ಣ ಮತ್ತು ಸಣ್ಣ ಕೈಗಾರಿಕಾ ಉದ್ಯಮಗಳೇನಿರ್ತವೆ ಹಳ್ಳಿಯಲ್ಲಿರ್ಬೋದು ಅಥವಾ ಸಿಟಿಯಲ್ಲಿರ್ಬೋದು, ಕೆಲವೊಂದು ಕಡೆ 6x6 ರೂಮಲ್ಲಿ ಒಂದು ಇಂಡಸ್ಟ್ರಿ ಶುರು ಮಾಡ್ಕೊಂಡಿರ್ತಾರೆ. ಇನ್ನು ಸೆಲ್ಫ್ ಹೆಲ್ಪ್ ಗ್ರೂಪ್ ಅವರಾಗಿರಲಿ ಅಥವಾ ಚಿಕ್ಕ ಬಡ ಉದ್ಯಮಿಗಳಾಗಿರಲಿ, ತಮಗೆ ಇಂಡಿಪೆಂಡೆಂಟಾಗಿ ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ, ಒಂದು ಚಿಕ್ಕ ಫ್ಯಾಮಿಲಿ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಏನು ಮಾಡಬಹುದಲ್ಲ, ಸೊ ಒಂದು ಚಿಕ್ಕ ಪ್ಲೇಸಲ್ಲಿ ಒಂದು ಇಂಡಸ್ಟ್ರಿ ಶುರು ಮಾಡಿರ್ತಾರೆ. ಸೊ ಅವ್ರಿಗೆ ಆ ಎಕ್ಸ್ಪ್ಯಾನ್ಷನ್ ಮಾಡಬೇಕು, ಆ ಇಂಡಸ್ಟ್ರಿ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಇನ್ನೂ ಔಟ್ರೀಚ್ ಜಾಸ್ತಿ ಮಾಡ್ಕೋಬೇಕು ಅಂದಾಗ ಲೋನ್ ಬೇಕಾಗುತ್ತೆ, ಹಣಕಾಸಿನ ಅವಶ್ಯಕತೆ ಇರುತ್ತೆ. ಸೊ ಸಾಲ ಬೇಕು ಅಂತ ಬ್ಯಾಂಕ್ ಹೋದ್ರೆ ಏನು ಕೇಳ್ತಾರೆ? ಶ್ಯೂರಿಟಿ ಕೇಳ್ತಾರೆ, ಗ್ಯಾರಂಟಿ ಕೇಳ್ತಾರೆ, ಕೊಲ್ಯಾಟ್ರಲ್ ಕೇಳ್ತಾರೆ. ನಿಮ್ಮ ಆಸ್ತಿ ಪತ್ರ ಇದ್ದರೆ ಕೊಡಿ, ಜಮೀನಿದೆ ಕೊಡಿ, ಅಥವಾ ಮನೆ ಪತ್ರ ಇದ್ದರೆ ಕೊಡಿ ಅಂತ ಕೇಳ್ತಾರೆ, ಹಕ್ಕು ಪತ್ರ. ಅಂಥ ಸಂದರ್ಭದಲ್ಲಿ ಏನೂ ಇಲ್ಲದಿರೋ ಕಾರಣ ಈ ಅತಿ ಸಣ್ಣ ಮತ್ತು ಸಣ್ಣ ಕೈಗಾರಿಕಾ ಉದ್ಯಮಗಳು ಏನು ಮಾಡ್ತಾರೆ? ಅಷ್ಟಕ್ಕೆ ಉಳ್ಕೊಂಡ್ಬಿಡ್ತಾರೆ, ಅಷ್ಟಕ್ಕೆ ಸೀಮಿತ ಆಗ್ತಾರೆ. ಸೊ ಅವ್ರ ಔಟ್ರೀಚ್ ಬೆಳೆಯಲ್ಲ, ಅವ್ರ ಪ್ರೊಡಕ್ಷನ್ ಬೆಳೆಯಲ್ಲ, ಅವ್ರ ಗ್ರೋತು ಅಷ್ಟಕ್ಕೆ ಲಿಮಿಟ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಸಿಚುವೇಷನಲ್ಲಿ ಇರುವಂತಹ 40% MSMEಗಳಿಗೆ ಹಣಕಾಸಿನ ಸೌಲಭ್ಯವನ್ನು ಒದಗಿಸುವುದು ಈ ರ್ಯಾಂಪ್ನ ಸ್ಕೀಮ್ನ ಮುಖ್ಯ ಉದ್ದೇಶ ಆಗಿರ್ತದೆ. ಸೊ ಇದ್ರ ಜೊತೆಗೆ ಈ ಒಂದು MSMEಗಳಿಗೆ, ಈ MSME ಸೆಕ್ಟರಲ್ಲಿ ವರ್ಕ್ ಮಾಡ್ತಿರುವಂತಹ ಸುಮಾರು 63 ಮಿಲಿಯನ್ ಉದ್ಯಮಗಳಿಗೆ ನೇರವಾಗಿ ಮತ್ತು ಪರೋಕ್ಷವಾಗಿ ಪ್ರಯೋಜನವನ್ನು ಈ ಒಂದು ಸ್ಕೀಮ್ ನೀಡುತ್ತದೆ. ಅದರ ಜೊತೆಗೆ ಸುಮಾರು 63 ಮಿಲಿಯನ್ನಷ್ಟು ಉದ್ಯಮಗಳಿಗೆ ಈ ಒಂದು ಸ್ಕೀಮ್ ಹೆಲ್ಪ್ ಮಾಡುತ್ತೆ. 63 ಮಿಲಿಯನ್ ಅಂದರೆ ಎಷ್ಟು? ಸುಮಾರು 6.5 ಕೋಟಿಯಷ್ಟು ಉದ್ಯಮಗಳಿಗೆ ನೇರವಾಗಿ ಅಥವಾ ಪರೋಕ್ಷವಾಗಿ ಈ ಒಂದು ಸ್ಕೀಮ್ ಹೆಲ್ಪ್ ಮಾಡುತ್ತೆ. ಇದಾದಮೇಲೆ ಭಾರತದಲ್ಲಿ ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ಈ MSME ಸೆಕ್ಟರ್ ಅಂತ ಕೇಳೋದಾದರೆ, ಮೊದಲೇ ಹೇಳ್ದಂಗೆ ಸುಮಾರು 63 ಮಿಲಿಯನ್ ಅಂದರೆ 6.5 ಕೋಟಿಯಷ್ಟು MSMEಗಳು ನಮ್ಮ ದೇಶದಲ್ಲಿ ಇದ್ದಾವೆ. ಸೊ ಅಷ್ಟೇ ಅಲ್ಲದೆ ಈ ಒಂದು 6.5 ಕೋಟಿಯಷ್ಟು MSMEಗಳೇನಿದ್ದಾವೆ, ಇವರ ಡೈರೆಕ್ಟ್ ಕಾಂಟ್ರಿಬ್ಯೂಷನ್ ನಮ್ಮ ದೇಶದ ಆರ್ಥಿಕತೆಗೆ ಅಥವಾ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ಗೆ ಎಷ್ಟಿದೆ ಅಂತ ಕೇಳಿದ್ರೆ 6.11% ಅಷ್ಟು ಇದೆ. ಸೊ ನಿಯರ್ಲಿ 6.11% ಆಫ್ ಟೋಟಲ್ GDP ಈಸ್ ಡೈರೆಕ್ಟ್ಲಿ ಫ್ರಮ್ MSME ಸೆಕ್ಟರ್. ಇದಲ್ಲದೆ MSMEಗಳು ಸುಮಾರು 120 ಮಿಲಿಯನ್ ಜನರಿಗೆ ಉದ್ಯೋಗಾವಕಾಶವನ್ನು ಒದಗಿಸಿರ್ತವೆ. ಅಂದರೆ ಟೋಟಲ್ 120 ಮಿಲಿಯನ್ ಅಂದರೆ ಸುಮಾರು 12 ಕೋಟಿ ಜನಸಂಖ್ಯೆ ಈ MSME ಸೆಕ್ಟರ್ ಮೇಲೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡ್ ಆಗಿರ್ತಾರೆ. ಮುಂದಿನ ಟಾಪಿಕ್ ನವಭಾರತ ಸಾಕ್ಷರತಾ ಕಾರ್ಯಕ್ರಮ ಅಥವಾ ನ್ಯೂ ಇಂಡಿಯಾ ಲಿಟ್ರಸಿ ಪ್ರೋಗ್ರಾಮ್. ಸೊ ಈ ಒಂದು ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋರು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂಡರಲ್ಲಿ ಈ ಒಂದು ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡಲಾಗ್ತದೆ. ಇಂಪ್ಲಿಮೆಂಟಿಂಗ್ ಏಜೆನ್ಸೀಸ್ ಬಂದುಬಿಟ್ಟು ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್, ಅದರ ಜೊತೆಗೆ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್. ಸೊ ಈ 2 ಸಂಸ್ಥೆಗಳು ಒಗ್ಗೂಡಿಕೊಂಡು ನವಭಾರತ ಸಾಕ್ಷರತಾ ಕಾರ್ಯಕ್ರಮ ಇದನ್ನು ಇಂಪ್ಲಿಮೆಂಟ್ ಮಾಡ್ತವೆ. ಟೈಮ್ ಪೀರಿಯಡ್ ಬಂದುಬಿಟ್ಟು 2022ರಿಂದ 2027ರವರೆಗೂ. ಅದರ ಜೊತೆಗೆ ಮೇನ್ ಟಾರ್ಗೆಟ್ ಗ್ರೂಪ್ ಯಾರು ಅಂದರೆ ವಯಸ್ಕ ಶಿಕ್ಷಣ. ಸೊ ವಯಸ್ಕ ಶಿಕ್ಷಣ ಅಂದರೆ 15 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿಗೆ ಇರುವಂಥ ಹುಡುಗರು ಯಾರಿರ್ತಾರೋ, ಅದರಲ್ಲೂ ಅನಕ್ಷರಸ್ಥರು ಯಾರಿರ್ತಾರೋ ಅವರು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಎಲಿಜಿಬಲ್ ಆಗಿರ್ತಾರೆ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮ
ರಾಷ್ಟ್ರೀಯ ಶಿಕ್ಷಣ ನೀತಿ ಅಥವಾ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಏನು ಕರಿತೀವಿ 2020 ಅದಕ್ಕೆ ಅನುಗುಣವಾಗಿರ್ತದೆ. ಅದರ ಜೊತೆಗೆ ಇಂಪ್ಲಿಮೆಂಟೇಷನ್ ಬಂದಾಗ ಸೆಂಟ್ರಲ್ ಗೌರ್ಮೆಂಟು ಸುಮಾರು 700 ಕೋಟಿ ಇದಕ್ಕೆ ಇಂಪ್ಲಿಮೆಂಟ್ ಮಾಡುತ್ತೆ ಅಥವಾ ಧನ ಸಹಾಯ ಮಾಡುತ್ತೆ. ಮಿಕ್ಕಿರುವಂತಹ 337 ಕೋಟಿಯನ್ನು ಸ್ಟೇಟ್ ಗೌರ್ಮೆಂಟ್ಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಸೊ ಟೋಟಲ್ ಬಜೆಟ್ ಈ ಸ್ಕೀಮ್ದು 1037.90 ಕೋಟಿ. ಸೊ ಹಾಗಾಗಿ ಹೇಳಿದ್ದು ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಥವಾ ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮ. ಈ ಯೋಜನೆಯ 5 ಘಟಕಗಳು ಯಾವ್ಯಾವು ಅಂತ ಕೇಳಿದ್ರೆ, ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ, ಕ್ರಿಟಿಕಲ್ ಲೈಫ್ ಸ್ಕಿಲ್ಸ್, ವೃತ್ತಿಪರ ಕೌಶಲ್ಯಗಳ ಅಭಿವೃದ್ಧಿ, ಮೂಲ ಶಿಕ್ಷಣ ಹಾಗೂ ಶಿಕ್ಷಣದ ಮುಂದುವರಿಕೆ. ಆಮೇಲೆ ಈ ಒಂದು ಕಾರ್ಯಕ್ರಮದ ಅವಶ್ಯಕತೆ ಏನಿದೆ ಅಂತ ನಿಮ್ಗೆ ಯಾರಿಗಾದ್ರೂ ಕೇಳಿದರೆ, ಅವಶ್ಯಕತೆ ಏನಕ್ಕಿದೆ ಅಂದರೆ, ನಮ್ಮ ದೇಶದಲ್ಲಿ 15 ವರ್ಷ ಮತ್ತು ಅದಕ್ಕಿಂತ ಜಾಸ್ತಿ ಇರುವಂತಹ ಹುಡುಗರಲ್ಲಿ ಸರಿಸುಮಾರು 25.76 ಕೋಟಿಯಷ್ಟು ಜನರಿಗೆ ಇನ್ನೂ ಓದಲಿಕ್ಕೆ ಬರೀಲಿಕ್ಕೆ ಬರಲ್ಲ. ಸೊ ಅದರಲ್ಲಿ ಸುಮಾರು 7.5 ಕೋಟಿಯಷ್ಟು ಜನರಿಗೆ ಆಗಲೇ ಸಾಕ್ಷರ್ ಭಾರತ ಕಾರ್ಯಕ್ರಮ ಅನ್ನೋ ಒಂದು ಪ್ರೋಗ್ರಾಮ್ ಅಡಿಯಲ್ಲಿ ಅಕ್ಷರ ದಾಸೋಹ ಮಾಡಲಾಗಿದೆ. ಬಟ್ ಅದು ಮೀರಿ ಸಹ ಇನ್ನೂ ಸುಮಾರು 16.5 ಕೋಟಿಯಷ್ಟು ಅಥವಾ 18.5 ಕೋಟಿಯಷ್ಟು ಜನ ಅನಕ್ಷರಸ್ಥರಾಗಿದ್ದಾರೆ, 15 ಮತ್ತು ಅದಕ್ಕಿಂತ ಜಾಸ್ತಿ ವಯಸ್ಸಿರೋರು. ಸೊ ಅವರಿಗೆ ಒಂದು ಅಕ್ಷರ ಜ್ಞಾನವನ್ನು ನೀಡಲಿಕ್ಕೆ ಈ ಒಂದು ಕಾರ್ಯಕ್ರಮ ಸಹಕಾರಿಯಾಗಿರ್ತದೆ. ಸೊ ಇಷ್ಟು ನವಭಾರತ್ ಸಾಕ್ಷರತಾ ಕಾರ್ಯಕ್ರಮ ಬಗ್ಗೆ ತಾವು ತಿಳಿದುಕೊಂಡಿರಬೇಕು. ಇನ್ನು ಮುಂದಿನ ಟಾಪಿಕ್ ಕನಿಷ್ಠ ಬೆಂಬಲ ಬೆಲೆ. ಸಂದರ್ಭ ಏನೆಂದರೆ, ಇತ್ತೀಚೆಗೆ ಎಕನಾಮಿಕ್ ಅಫೇರ್ಸ್ ಕಮಿಟಿ 2022-23 ಋತುವಿಗಾಗಿ ಕಚ್ಚಾ ಸೆಣಬಿನ ಕನಿಷ್ಠ ಬೆಂಬಲ ಬೆಲೆಯನ್ನು ಅನುಮೋದಿಸಿದೆ, ಅಂದರೆ ಅಪ್ರೂವಲ್ ಕೊಟ್ಟಿದೆ. ಸೊ ಈ ಅನುಮೋದನೆಯು ಕೃಷಿ ವೆಚ್ಚಗಳ ಮತ್ತು ಬೆಲೆಗಳ ಆಯೋಗ ಇವರ ಶಿಫಾರಸಿನ ಆಧಾರದ ಮೇಲೆ ಒಂದು ಅನುಮೋದನೆ ಸಿಕ್ಕಿರುತ್ತೆ. ಶಿಫಾರಸು ಮಾಡೋರು ಯಾರು? ಕೃಷಿ ವೆಚ್ಚಗಳ ಮತ್ತು ಬೆಲೆಗಳ ಆಯೋಗ. ಅಪ್ರೂವ್ ಮಾಡೋರು ಯಾರು? ಎಕನಾಮಿಕ್ ಅಫೇರ್ಸ್ ಕಮಿಟಿ. ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ ಅಂದರೆ ಇಂಗ್ಲೀಷಲ್ಲಿ ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ಸ್ ಆ್ಯಂಡ್ ಪ್ರೈಸಸ್ ಅಂತ ಕರಿತೀವಿ, CACP. ಸೊ ಇನ್ನು ಕನಿಷ್ಠ ಬೆಂಬಲ ಬೆಲೆ ಎಂದರೆ ಇದನ್ನು ಕೊಡೋರು ಸೆಂಟ್ರಲ್ ಗೌರ್ಮೆಂಟು. ಯಾರಿಗೆ ಕೊಡ್ತಾರೆ? ಇಸ್ಕೊಳ್ಳೋರು ರೈತರು. ಸೊ ಕೊಡೋರು ಸೆಂಟ್ರಲ್ ಗೌರ್ಮೆಂಟ್ ಆದರೆ ಇಸ್ಕೊಳ್ಳೋರು ರೈತರು. ಸೊ ಆ ಒಂದು ರೇಟಿಗೆ ನಾವು ಕನಿಷ್ಠ ಬೆಂಬಲ ಬೆಲೆ ಅಂತ ಕರಿತೀವಿ. ಇದು ಸರ್ಕಾರವು ರೈತರಿಂದ ಬೆಳೆಗಳನ್ನು ಖರೀದಿಸುವಾಗ ನೀಡುವ ಯಾವುದೇ ಬೆಳೆಯ ಕನಿಷ್ಠ ದರವಾಗಿದೆ, ಮಿನಿಮಮ್ ಅಮೌಂಟ್ ಆಗಿರುತ್ತೆ. ಮತ್ತು ಇದನ್ನು ರೈತರ ಉತ್ಪಾದನಾ ವೆಚ್ಚದ ಕನಿಷ್ಠ 1.5 ಪಟ್ಟು ಬೆಲೆಯ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ. ಸೊ 1.5 ಪಟ್ಟು ಹೆಚ್ಚಿಗೆ ಏನು ಕೊಡಬೇಕು ಅಥವಾ ಕೊಡಬೇಕು ಅಂತ ನಿರ್ಧರಿಸಿದವರು ಯಾರು ಅಂದರೆ ನಮ್ಮ ಮಾಜಿ ಶಿಕ್ಷಣ ಸಚಿವ, ವಿತ್ತ ಸಚಿವ ಅರುಣ್ ಜೇಟ್ಲಿ ಅವರು. ಸೊ ಅವರು ವಿತ್ತ ಸಚಿವರಾಗಿದ್ದಂಥ ಕಾಲದಲ್ಲಿ ಈ ಒಂದು ಟೆಕ್ನಿಕ್ನ ಅಥವಾ ಈ ಒಂದು ಸ್ಕೀಮ್ನ ಅನೌನ್ಸ್ ಮಾಡ್ತಾರೆ. ಅಂದರೆ 1.5 ಪಟ್ಟಷ್ಟು ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಬೇಕು ಅಂತ ಅವ್ರು ಅನೌನ್ಸ್ ಮಾಡ್ತಾರೆ. ಸೊ ಇದನ್ನು ಪ್ರಪೋಸ್ ಮಾಡೋರು ಯಾರು? ಮೊದಲಿಗೆ ಅನಲೈಸ್ ಮಾಡಿ ಡೀಟೇಲಾಗಿ ಸ್ಟಡಿ ಮಾಡಿ ಪ್ರಪೋಸಲ್ ಕೊಡೋರು ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ಸ್ ಆ್ಯಂಡ್ ಪ್ರೈಸಸ್. ಸೊ ಇವರ ಶಿಫಾರಸಿನ ಆಧಾರದ ಮೇಲೆ ಈ ಒಂದು MSP ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಅನೌನ್ಸ್ ಮಾಡೋರು ಎಕನಾಮಿಕ್ ಅಫೇರ್ಸ್ ಕಮಿಟಿ, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್. ಅದಲ್ಲದೆ ಇಲ್ಲಿ ಉತ್ಪಾದನಾ ವೆಚ್ಚವನ್ನು ಲೆಕ್ಕ ಹಾಕುವುದು ಹೇಗೆ ಅಂತ ಕೇಳಿದ್ರೆ, MSPಯನ್ನು ಶಿಫಾರಸು ಮಾಡುವಾಗ ಉತ್ಪಾದನಾ ವೆಚ್ಚವನ್ನು ಲೆಕ್ಕ ಹಾಕಲು CACP 3 ಸೂತ್ರಗಳನ್ನು ಬಳಸುತ್ತದೆ. ಅವು ಯಾವ್ಯಾವು ಅಂದರೆ A2+FL ಮತ್ತು C2. A2 ಅಂದರೆ ರೈತರು ನಿಜವಾಗಿ ಪಾವತಿಸಿದ ವೆಚ್ಚ, ಅಂದರೆ ಈ ವೆಚ್ಚವು ರೈತ ನೇರವಾಗಿ ನಗದು ರೂಪದಲ್ಲಿ ಮತ್ತು ಬೀಜಗಳು, ರಸಗೊಬ್ಬರಗಳು, ಕೀಟನಾಶಕಗಳು, ಕಾರ್ಮಿಕ ವೇತನ, ಇಂಧನ, ನೀರಾವರಿ ಇತ್ಯಾದಿಗಳ ಮೇಲೆ ಮಾಡಿದ ಎಲ್ಲ ಖರ್ಚುಗಳನ್ನು ಈ ಒಂದು A2 ಅನ್ನೋ ಒಂದು ಅಂಶ ಒಳಗೊಂಡಿರುತ್ತೆ. ಇನ್ನು A2+FL ಅಂತ ಏನಂತ ಕೇಳಿದ್ರೆ, ಇದು ನಿಜವಾಗಿ ಪಾವತಿಸಿದ ವೆಚ್ಚ ಮತ್ತು ಪಾವತಿ ಮಾಡದ ಕುಟುಂಬ ಕಾರ್ಮಿಕರ ಮೌಲ್ಯವನ್ನು ಸೂಚಿಸುತ್ತದೆ. A2 ಏನು ಮತ್ತು A2FL ಏನು ಅಂತ ತಿಳ್ಕೊಳ್ಬೇಕು. ಅದಾದಮೇಲೆ C2 ಅಂದರೆ ಉತ್ಪಾದನೆಯ ಸಮಗ್ರ ವೆಚ್ಚವನ್ನು ಸೂಚಿಸುತ್ತದೆ. ಅಂದರೆ ಇದರಲ್ಲಿ A2+FL ಜೊತೆಗೆ ಬಾಡಿಗೆ, ಒಡೆತನದ ಭೂಮಿ ಮತ್ತು ಬಂಡವಾಳದ ಮೇಲಿನ ಬಡ್ಡಿ ಇದೆಲ್ಲ ಸೇರಿಕೊಂಡು C2 ಆಗುತ್ತೆ. ಸೊ ಯಾವುದೇ ಒಂದು MSP, ಯಾವುದೇ ಒಂದು ಕ್ರಾಪ್ಗೆ ಅಥವಾ ಒಂದು ಪ್ರಾಡಕ್ಟ್ಗೆ MSP ರೆಕಮೆಂಡ್ ಮಾಡುವಾಗ CACP ಈ 3 ಅಂಶಗಳನ್ನು ಪರಿಗಣಿಸುತ್ತೆ, A2+FL ಮತ್ತು C2. ಸೊ ಇದರ ಆಧಾರದ ಮೇಲೆ ವರ್ಷಕ್ಕೆ 2 ಸಾರ್ತಿ MSPಯನ್ನು ಅನೌನ್ಸ್ ಮಾಡಲಾಗುತ್ತೆ, ದಟ್ ಈಸ್ ಮಿನಿಮಮ್ ಸಪೋರ್ಟ್ ಪ್ರೈಸ್. ಸದ್ಯಕ್ಕೆ ಸುಮಾರು 22 ಕ್ರಾಪ್ಗೆ ನಮ್ಮ ದೇಶದಲ್ಲಿ MSPನ ಅನೌನ್ಸ್ ಮಾಡ್ತಾರೆ. ಮುಂದಿನ ಟಾಪಿಕ್ ಆಣೆಕಟ್ಟು ಪುನಶ್ಚೇತನ ಮತ್ತು ಸುಧಾರಣೆ ಯೋಜನೆ, ಅಂದರೆ ಡ್ಯಾಮ್ ರಿಹ್ಯಾಬಿಲಿಟೇಷನ್ ಆ್ಯಂಡ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್. ಇದರ ಅವಶ್ಯಕತೆ ಏನಿದೆ ಅಂದರೆ, ನಮ್ಮ ದೇಶದಲ್ಲಿ ಇರುವಂಥ ಆಣೆಕಟ್ಟುಗಳು, ಸಣ್ಣ, ಮಧ್ಯಮ ಮತ್ತು ದೊಡ್ಡ ಆಣೆಕಟ್ಟುಗಳು ಎಲ್ಲ ಸೇರಿ ಸುಮಾರು 5745 ಆಣೆಕಟ್ಟುಗಳು ಇವೆ. ಅದರಲ್ಲಿ
293 ಅಣೆಕಟ್ಟುಗಳು ಸುಮಾರು 100 ವರ್ಷಕ್ಕಿಂತ ಜಾಸ್ತಿ ಓಲ್ಡ್ ಅಥವಾ ಹಳೆಯದಾಗಿದೆ ಅಂತ ಹೇಳ್ತಾರೆ. ಅದಲ್ಲದೆ ಮಿಕ್ಕಿರುವಂತಹ ಅಣೆಕಟ್ಟುಗಳಲ್ಲಿ 25% ಅಣೆಕಟ್ಟುಗಳು 50ರಿಂದ 100 ವರ್ಷಗಳಷ್ಟು ಹಳೆಯದಾಗಿವೆ. ಸೊ ಹಾಗಾಗಿ ಯಾವ ಸಮಯದಲ್ಲಿ ಏನು ಅನಾಹುತ ಆಗುತ್ತೋ ಗೊತ್ತಿಲ್ಲ. ಹಾಗಾಗಿ ಈ ಒಂದು ಡ್ಯಾಮ್ಸ್ ಸ್ಟ್ರೆಂತ್ ಚೆಕ್ ಮಾಡಿ ಏನೇನು ರಿಪೇರ್ ಮಾಡಬೇಕೋ ಅದನ್ನು ಪರಿಗಣಿಸಿ ರಿಪೇರ್ ಮಾಡಲಿಕ್ಕೆ ಇರುವಂಥ ಒಂದು ಯೋಜನೆ ಡ್ಯಾಮ್ ರಿಹ್ಯಾಬಿಲಿಟೇಷನ್ ಮತ್ತು ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್. ಸೊ ಇದನ್ನು ಇಂಪ್ಲಿಮೆಂಟ್ ಮಾಡೋರು ಯಾರು? ಕೇಂದ್ರ ಜಲ ಆಯೋಗ, ಸೆಂಟ್ರಲ್ ವಾಟರ್ ಕಮಿಷನ್ ಇನ್ ಅಸೋಸಿಯೇಷನ್ ವಿತ್ ವಿಶ್ವ ಬ್ಯಾಂಕ್. ಶುರು ಮಾಡಿದ್ದು ಯಾವಾಗಂದರೆ 2012ರಲ್ಲಿ. ಇದರ ಮುಖ್ಯ ಉದ್ದೇಶಗಳು ಆಯ್ದ ಅಸ್ತಿತ್ವದಲ್ಲಿರುವ ಅಣೆಕಟ್ಟುಗಳ ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ಕಾರ್ಯಕ್ಷಮತೆಯನ್ನು ಸಮರ್ಥನೀಯ ರೀತಿಯಲ್ಲಿ ಸುಧಾರಿಸಲು ಮತ್ತು ಸಂಬಂಧಿತ ಉಪಕರಣಗಳನ್ನು ಪ್ರೊವೈಡ್ ಮಾಡುವುದು. ಇದಲ್ಲದೆ ಭಾಗವಹಿಸುವ ರಾಜ್ಯಗಳು ಮತ್ತು ಅನುಷ್ಠಾನ ಏಜೆನ್ಸಿಗಳ ಮೂಲಕ ಅಣೆಕಟ್ಟು ಸುರಕ್ಷತೆಯ ಸಾಂಸ್ಥಿಕ ಸೆಟಪ್ಪನ್ನು ಬಲಪಡಿಸುವುದು, ಅಂದರೆ ಇನ್ಸ್ಟಿಟ್ಯೂಷನಲ್ ಸೆಟಪ್. ಮುಂದಿನ ಟಾಪಿಕ್ ರಾಜಾ ರವಿವರ್ಮ. ಸುದ್ದಿಯಲ್ಲಿರಲು ಕಾರಣ ಏಪ್ರಿಲ್ 6ರಂದು ಇವರು ಬಿಡಿಸಿದಂಥ ಒಂದು ಚಿತ್ರ. ಅದಕ್ಕೆ ದ್ರೌಪದಿ ವಸ್ತ್ರಾಪಹರಣ ಅಂತ ಒಂದು ಹೆಸರು ಕೊಟ್ಟಿರ್ತಾರೆ. ಸೊ ಆ ಚಿತ್ರವನ್ನು ಮೊದಲ ಬಾರಿಗೆ ಹರಾಜಿಗೆ ಇಡಲಾಗಿತ್ತು. ಸೊ ಆ ಹರಾಜಲ್ಲಿ ಇವರ ಚಿತ್ರ ಸುಮಾರು 20 ಕೋಟಿಯಷ್ಟು ಒಂದು ಬೆಲೆಯನ್ನು ಪಡೆದುಕೊಂಡಿದೆ. ಸೊ ಹಾಗಾದರೆ ರಾಜಾ ರವಿವರ್ಮ ಯಾರು? ಅವ್ರನ್ನ ನಾವು ಏನಕ್ಕೆ ನೆನಪಿಸ್ಕೊಳ್ತೀವಿ? ಸೊ ಅವರು ಹಿಂದೂ ದೇವರು ಮತ್ತು ದೇವತೆಗಳ ಪಾಶ್ಚಿಮಾತ್ಯ ಶಾಸ್ತ್ರೀಯ ಪ್ರಾತಿನಿಧ್ಯಗಳನ್ನು ಭಾರತೀಯರಿಗೆ ನೀಡಿದ್ದಕ್ಕಾಗಿ ನಾವು ಅವರನ್ನು ನೆನಪಿಸ್ಕೊಳ್ತೇವೆ. ಅದಲ್ಲದೆ ಅವರು ಮೊದಲು ಮುಂಬೈನಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ನ ಪ್ರಾರಂಭಿಸ್ತಾರೆ. ಅದನ್ನು ನಂತರ ಲೋನಾವಾಲಾ ಅಂತ ಏನೊಂದು ಸ್ಥಳ ಇದೆ, ಅಲ್ಲಿ ಸ್ಥಳಾಂತರಿಸಿದರು. ಅವರ ಪ್ರಿಂಟಿಂಗ್ ಪ್ರೆಸ್ ಮೂಲಕ ಬಡವರಿಗೂ ಸುಲಭವಾಗಿ ಸಿಗುವ ಕೈಗೆಟುಕುವ ಬೆಲೆಯಲ್ಲಿ ಲಿಥೋಗ್ರಾಫ್ಗಳನ್ನು ತಯಾರಿಸಿದರು ಹಾಗೂ ಅವರಿಗೆ ವಿತರಿಸಿದರು. ಅಲ್ಲಿವರೆಗೂ ಬರೀ ರಾಜ ಮಹಾರಾಜರಿಗೆ ಅಥವಾ ಬ್ರಿಟಿಷರಿಗೆ ಮಾತ್ರ ಮೀಸಲಾಗಿದ್ದ ಈ ಒಂದು ಪೇಂಟಿಂಗ್ ಅಥವಾ ಕಲೆ ಬಡವರಿಗೂ ಕೂಡ ಸಿಗುವಂತೆ ಮಾಡಿದ್ದು ರಾಜಾ ರವಿವರ್ಮ. ಸೊ ಇವರ ಬಿರುದುಗಳು ಯಾವ್ಯಾವು ಅಂದರೆ ಅವರ 1873ರ ಚಿತ್ರಕಲೆ ನಾಯರ್ ಲೇಡಿ ಅಡೋರ್ನಿಂಗ್ ಹರ್ ಹೇರ್. ಸೊ ಈ ಒಂದು ಚಿತ್ರಕಲೆ ಅವರಿಗೆ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಗೆದ್ದುಕೊಟ್ಟಿದೆ. ಯಾವ್ಯಾವ ಪ್ರಶಸ್ತಿ ಅಂತ ನೋಡೋದಾದರೆ ಮದ್ರಾಸ್ ಪ್ರೆಸಿಡೆನ್ಸಿ ರಾಜ್ಯಪಾಲರ ಚಿನ್ನದ ಪದಕ ಮತ್ತು ವಿಯೆನ್ನಾದಲ್ಲಿ ಪ್ರದರ್ಶನದಲ್ಲಿ ಮೆರಿಟ್ ಪ್ರಮಾಣ ಪತ್ರವನ್ನು ನೀಡಲಾಯಿತು ಈ ಒಂದು ಚಿತ್ರಕ್ಕೆ. ಅದಲ್ಲದೆ 1904ರಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಸರ್ಕಾರವು ವರ್ಮಾಗೆ ಕೇಸರ್ ಇ ಹಿಂದ್ ಈ ಒಂದು ಚಿನ್ನದ ಪದಕವನ್ನು ನೀಡಿರುತ್ತೆ. ಅದಲ್ಲದೆ 2013ರಲ್ಲಿ ಬುಧಗ್ರಹದ ಒಂದು ಕುಳಿಗೆ ಅಥವಾ ಕ್ರೇಟರ್ಗೆ ಗೌರವಾರ್ಥವಾಗಿ ರವಿವರ್ಮ ಅವರ ಹೆಸರನ್ನು ಇಡಲಾಗಿದೆ. ಅವರ ಪ್ರಮುಖ ಕಲಾಕೃತಿಗಳು ಯಾವ್ಯಾವು ಅಂದರೆ ಎ ಫ್ಯಾಮಿಲಿ ಆಫ್ ಬೆಗರ್ಸ್, ಎ ಲೇಡಿ ಪ್ಲೇಯಿಂಗ್ ಸ್ವರ್ಬಾತ್, ಅರ್ಜುನ ಮತ್ತು ಸುಭದ್ರೆ, ಹಂಸದೊಂದಿಗೆ ಮಾತನಾಡುತ್ತಿರುವ ದಮಯಂತಿ, ಜಟಾಯು, ಲೇಡಿ ಲಾಸ್ಟ್ ಇನ್ ಥಾಟ್ ಮತ್ತು ಶಕುಂತಲಾ. ಸೊ ಎಲ್ಲದಕ್ಕಿಂತ ಪ್ರಮುಖವಾಗಿ ಇರುವಂತಹ ಪೇಂಟಿಂಗ್ ಶಕುಂತಲಾ. ಇನ್ನು ಮುಂದಿನ ಟಾಪಿಕ್ ರಾಷ್ಟ್ರೀಯ ಚಲನಚಿತ್ರ ಅಭಿವೃದ್ಧಿ ನಿಗಮ ಲಿಮಿಟೆಡ್. ಸೊ ಇದನ್ನು ಲಾಂಚ್ ಮಾಡಿ ಅಥವಾ ಇದರ ಅಡಿಯಲ್ಲಿ ಇನ್ನು ಮಿಕ್ಕಂತಹ 4 ಬಾಡೀಸ್ಗಳನ್ನು ನಾವು ಮರ್ಜ್ ಮಾಡ್ತಿದ್ದೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಇತ್ತೀಚೆಗೆ ಅನೌನ್ಸ್ ಮಾಡಿದೆ. ಸೊ ಹಿನ್ನೆಲೆ ಅಂದರೆ ಡಿಸೆಂಬರ್ 2020ರಲ್ಲೇ ಒಂದು ಅನೌನ್ಸ್ಮೆಂಟನ್ನು ಕೇಂದ್ರ ಸರ್ಕಾರ ಕೊಟ್ಟಿತ್ತು. ಅದೇನೆಂದರೆ ತನ್ನ 4 ಚಲನಚಿತ್ರ ಮಾಧ್ಯಮ ಘಟಕಗಳು ಯಾವ್ಯಾವು? ಚಲನಚಿತ್ರ ವಿಭಾಗ, ಚಿತ್ರೋತ್ಸವಗಳ ನಿರ್ದೇಶನಾಲಯ, ರಾಷ್ಟ್ರೀಯ ಚಲನಚಿತ್ರ ಆರ್ಕೈವ್ ಆಫ್ ಇಂಡಿಯಾ ಮತ್ತು ಮಕ್ಕಳ ಚಲನಚಿತ್ರ ಸೊಸೈಟಿ, ಈ 4 ಘಟಕಗಳನ್ನು, ಈ 4 ಬಾಡೀಸ್ನ ನ್ಯಾಷನಲ್ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದರ ಅಡಿಯಲ್ಲಿ ಮರ್ಜ್ ಮಾಡ್ತೀವಿ ಅಂತ ಹೇಳಿದರು. ಸೊ ಅದನ್ನು ಇತ್ತೀಚೆಗೆ ಮಾಡಲಾಗಿದೆ. ಸೊ ಈ ಒಂದು ಮರ್ಜ್ ಮಾಡಲಿಕ್ಕೆ ಶಿಫಾರಸು ಕೊಟ್ಟವರು ಯಾರು ಅಂದರೆ ಬಿಮಲ್ ಜುಲ್ಕಾ ನೇತೃತ್ವದ ತಜ್ಞರ ಸಮಿತಿ. ಸೊ ಬಿಮಲ್ ಜುಲ್ಕಾ ಕಮಿಟಿ, ಇದನ್ನು ನೆನ್ಪಿಟ್ಕೊಳ್ಬೇಕು. ಸೊ ಇದರ ಅವಶ್ಯಕತೆ ಏನಿತ್ತು? ಅನ್ನೆಸೆಸರಿ 5 ಘಟಕ ಇರೋದ್ರಿಂದ ಖರ್ಚು ಜಾಸ್ತಿ ಆಗ್ತಾಯಿತ್ತು. ಅದರ ಜೊತೆಗೆ ಪ್ರಾಪರ್ ಇಂಪ್ಲಿಮೆಂಟೇಷನ್ ಆಫ್ ಸ್ಕೀಮ್ಸ್ ಆಗ್ತಾ ಇರಲಿಲ್ಲ. ಸೊ ಓವರ್ಲ್ಯಾಪಿಂಗ್ ತುಂಬ ಆಗ್ತಾಯಿತ್ತು. ರೆಡ್ ಟೇಪಿಸಮ್ ಅಂದರೆ ಅಡೆತಡೆಗಳು ಜಾಸ್ತಿ ಇದ್ವು. ಸೊ ಇದನ್ನೆಲ್ಲ ಕಮ್ಮಿ ಮಾಡಿ ಈ ಒಂದು ಫಿಲಮ್ ಡೈರೆಕ್ಷನ್ ನಿಟ್ಟಿನಲ್ಲಿ ಹೆಲ್ಪ್ ಆಗಲಿ ಅಂತ ಎಲ್ಲ ಮರ್ಜ್ ಮಾಡಿ NFDCಯಲ್ಲಿ ಎಲ್ಲ ಮರ್ಜ್ ಮಾಡಿ ಒಂದೇ ಒಂದು ಆರ್ಗನೈಸೇಷನ್ ಅಥವಾ ಒಂದು ಘಟಕವನ್ನು ಇವಾಗ ಇರಿಸಲಾಗಿದೆ. ಸೊ NFDC ಬಗ್ಗೆ ನೋಡೋದಾದರೆ ಇದನ್ನು 1975ರಲ್ಲಿ ಸ್ಥಾಪಿತ ಮಾಡಿದ್ರು. ಅದನ್ನು ಒಂದು ಪಬ್ಲಿಕ್ ಸೆಕ್ಟರ್ ಯೂನಿಟ್ ಅಂತ ಸ್ಥಾಪನೆ ಮಾಡಲಾಗಿತ್ತು. ಅದರ ಹಿಂದಿನ ಅವತಾರವು ಫಿಲಮ್ ಫೈನಾನ್ಸ್ ಕಾರ್ಪೊರೇಷನ್ ಆಗಿತ್ತು. ಸೊ ಅದು ನಂತರ 1975 ಆದಮೇಲೆ NFDC ಆಗಿ ಕನ್ವರ್ಟ್ ಆಯಿತು. ಯಾವುದು? ಫಿಲ್ಮ್ ಫೈನಾನ್ಸ್ ಕಾರ್ಪೊರೇಷನ್. ಇದರ ಮುಖ್ಯ ಉದ್ದೇಶ ಅಥವಾ ಫಂಕ್ಷನ್ ಏನು ಅಂದರೆ ಚಲನಚಿತ್ರಗಳಿಗೆ ಹಣಕಾಸು ಒದಗಿಸುವುದು, ನಿರ್ಮಿಸುವುದು ಮತ್ತು ವಿತರಿಸುವುದು. ಅದಲ್ಲದೆ ಮುಖ್ಯವಾಹಿನಿಯ ಹೊರಗಿನ ಚಲನಚಿತ್ರ ನಿರ್ಮಾಪಕರನ್ನು ಉತ್ತೇಜಿಸುವುದು ಇವರ ಕೆಲಸವಾಗಿತ್ತು. ಅಂದರೆ ಮುಖ್ಯವಾಹಿನಿಯ ಹೊರಗಿನ ಚಲನಚಿತ್ರ ನಿರ್ಮಾಪಕರು ಅಂದರೆ ಯೂಟ್ಯೂಬಲ್ಲಿ ಶಾರ್ಟ್ ಮೂವೀಸ್ ಎಲ್ಲ ನೋಡಿರ್ತೀರ. ಸೊ ಅಂತಹ ಒಂದು ನಿರ್ಮಾಪಕರನ್ನು ಉತ್ತೇಜಿಸಿ ಅವರಿಗೆ ಸಪೋರ್ಟ್ ಕೊಟ್ಟು
ಫೈನಾನ್ಸ್ ಮಾಡೋದು ಈ NFDC ಕೆಲಸ ಆಗಿತ್ತು. ಮುಂದಿನ ಟಾಪಿಕ್, ಸೂರತ್ನಲ್ಲಿ ಭಾರತದ ಮೊಟ್ಟ ಮೊದಲ ಸ್ಟೀಲ್ ಸ್ಲ್ಯಾಗ್ ರಸ್ತೆಯನ್ನು ಉದ್ಘಾಟಿಸಲಾಯಿತು. ಸೊ ಸ್ಟೀಲ್ ಸ್ಲ್ಯಾಗ್ ರಸ್ತೆ ಅಂದರೆ ಇದೊಂದು ವೇಸ್ಟ್ ಪ್ರಾಡಕ್ಟ್ ಅಂತ ಕರಿತೀವಿ ಡ್ಯೂರಿಂಗ್ ದಿ ಪ್ರೊಡಕ್ಷನ್ ಆಫ್ ಸ್ಟೀಲ್. ಸೊ ಸ್ಟೀಲ್ ಪ್ರೊಡ್ಯೂಸ್ ಮಾಡುವಾಗ ಒಂದು ವೇಸ್ಟ್ ಪ್ರಾಡಕ್ಟ್ ಏನು ಬರುತ್ತೆ ಅದನ್ನು ಬಳಸ್ಕೊಂಡು ಸೂರತ್ನಲ್ಲಿ ಇತ್ತೀಚೆಗೆ ಒಂದು ರಸ್ತೆಯನ್ನು ನಿರ್ಮಿಸಿದ್ದಾರೆ. ಈ ರಸ್ತೆ ಮಾಮೂಲು ಡಾಂಬರು ಅಥವಾ ಸಿಮೆಂಟ್ ರಸ್ತೆ ಕಂಪೇರ್ ಮಾಡಿದ್ರೆ 40% ಮೋರ್ ಎಫಿಷಿಯೆಂಟ್ ಮತ್ತು ಡ್ಯೂರೇಬಲ್ ಅಂತ ಹೇಳ್ತಾರೆ. ಸೊ ಈ ಸ್ಟೀಲ್ ಸ್ಲ್ಯಾಗ್ ಅಂದರೆ ಏನು? ಇದನ್ನು ಸ್ಟೀಲ್ ಪ್ರೊಡ್ಯೂಸ್ ಮಾಡುವಾಗ ಉಕ್ಕಿನ ಕುಲುಮೆಯಲ್ಲಿ ಸುಮಾರು 1500ರಿಂದ 16 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಒಂದು ರಾ ಮಟೀರಿಯಲ್ನ ಬರ್ನ್ ಮಾಡಿದಾಗ ಅಥವಾ ಬಿಸಿ ಮಾಡಿದಾಗ ಕರಗಿದ ಫ್ಲಕ್ಸ್ ರೂಪದಲ್ಲಿ ಒಂದು ವಸ್ತು ಬರುತ್ತೆ. ಸೊ ಈ ಅಶುದ್ಧ ರೂಪದಲ್ಲಿರೋ ವಸ್ತುವನ್ನು ನಾವು ಸ್ಲ್ಯಾಗ್ ಅಂತ ಕರಿತೀವಿ. ಸೊ ಇದನ್ನು ಬಳಸ್ಕೊಂಡು ಇತ್ತೀಚೆಗೆ ಸೂರತ್ನಲ್ಲಿ ಭಾರತದ ಮೊದಲ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಈ ಯೋಜನೆಯು ತ್ಯಾಜ್ಯದಿಂದ ಸಂಪತ್ತು ಮತ್ತು ಸ್ವಚ್ಛ ಭಾರತ್ ಅಭಿಯಾನ ಈ 2 ಸ್ಕೀಮ್ಸ್ ಅಂಡರಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಇದನ್ನು ಇಂಪ್ಲಿಮೆಂಟ್ ಮಾಡಿದವರು ಯಾರ್ಯಾರು ಅಂದರೆ CSIR ಮತ್ತು CRRI, ಅದರ ಜೊತೆಗೆ ನೀತಿ ಆಯೋಗ ಹಾಗೂ ಒಂದು ಕಂಪನಿ, ಪ್ರೈವೇಟ್ ಕಂಪನಿ, ದಟ್ ಈಸ್ AM&NS ಅಂತ ಕಂಪನಿ. ಸೊ ಇವರೆಲ್ಲ ಒಟ್ಟಿಗೆ ಸೇರಿಕೊಂಡು ಈ ಒಂದು ಸ್ಕೀಮ್ನ ಅಥವಾ ಈ ಒಂದು ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಎಲ್ಲಿದೆ? ಸೂರತ್ನಲ್ಲಿದೆ. ಮುಂದಿನ ಟಾಪಿಕ್, ಸೋಲು ಕಾರಿಡಾರ್ ಟ್ರಾನ್ಸ್ಮಿಷನ್ ಲೈನ್. ಸೊ ಇದನ್ನು ಇತ್ತೀಚೆಗೆ ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ನೇಪಾಳ ಪ್ರಧಾನಿ ದೇವುಬಾ ಇವರು ಒಟ್ಟಿಗೆ ಉದ್ಘಾಟನೆ ಮಾಡ್ತಾರೆ. ಇದು ಎಲ್ಲಿದೆ ಅಂದರೆ ನೇಪಾಳಲ್ಲಿರುತ್ತೆ. ಇದರ ಸಾಮರ್ಥ್ಯ 132 kV. ಸೊ ಈ ಒಂದು ಟ್ರಾನ್ಸ್ಮಿಷನ್ ಲೈನ್ ಎಲ್ಲಿರುತ್ತೆ ಅಂತ ತಮಗೆ ಪ್ರಶ್ನೆ ಕೇಳ್ಬೋದು. ಅದು ನೇಪಾಳದಲ್ಲಿರುತ್ತೆ. ಸೊ ಇಷ್ಟ ಆಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್. ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಟೆಲಿಗ್ರಾಮಲ್ಲೂ ಕೂಡ ನಮ್ಮ ಗ್ರೂಪ್ನ ಜಾಯ್ನ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.